ಬಾಂಗ್ಲಾ ಸ್ಕೂಲ್ ಗೊತ್ತಲ್ಲ, ಆ ಬಾಂಗ್ಲಾ ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಜಗನ್ನಾಥ್ ಸರ್ ಅವರೇ, ಅದೇ ರೀತಿಯಾಗಿ ಕಳೆದ ವಾರ ತಮಗೆಲ್ಲ ಪರಿಚಯಿಸಿದೆ ಛತ್ರಪತಿ ಶಿವಾಜಿ ಅಂತ, ನೆನಪಿದೆಯಾ? ಏನವ್ರ ಹೆಸರು? ಕೃಷ್ಣಪ್ಪ ಸರ್ ಅವರೇ. ಅದೇ ರೀತಿಯಾಗಿ ನನ್ನ ಸಹೋದರಿ ಮತ್ತು ವಿದ್ಯಾರ್ಥಿನಿ, ಈ ಶಾಲೆಯ ವಿದ್ಯಾರ್ಥಿನಿಯೂ ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಕೃಷ್ಣಪ್ಪನವರೇ, ಹಾಗೂ ವಿದ್ಯಾರ್ಥಿ ಸಂಘದ ಉಪಾಧ್ಯಾಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಮತ್ತು ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗರಾಜ್ ಅವರೇ, ಹಿರಿಯ ಶಿಕ್ಷಕಿಯಾದ ಭಾರತಿ ಮೇಡಮ್ನವರೇ, ಮೀನಾಕ್ಷಮ್ಮನವರೇ, ಹಾಗೂ ಎಲ್ಲ ನನ್ನ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಧ್ಯಮ ಪ್ರಚಾರ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಸಂಸ್ಥೆಯ, ಅದರಲ್ಲಿ ನಮ್ಮ ಶಾಲೆಯ ಸಾಂಪ್ರದಾಯಿಕ ಪೂಜಾ ಕಾರ್ಯಕ್ರಮ ಪ್ರತಿ ಶುಕ್ರವಾರ ನಾವು ಶಾರದಾ ಪೂಜೆಯನ್ನ ಆಚರಿಸ್ತೇವೆ. ಆ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ವಿಶೇಷವಾದ ಕಾರ್ಯಕ್ರಮ ತರಗತಿಯ ವಿದ್ಯಾರ್ಥಿನಿಯರಿಗೆ ಏನಂದ್ರೆ, ಪ್ರತಿ ವಾರ ಒಂದೊಂದು ವಿಷಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಆ ರಸಪ್ರಶ್ನೆ ಕಾರ್ಯಕ್ರಮಗಳ ಪ್ರಭಾವ ನಮ್ಮ ಫಲಿತಾಂಶದ ಮೇಲೆ ಬಹಳಷ್ಟು ಚೆನ್ನಾಗಿ ಬೀರುತ್ತೆ. ಇಂದು ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆ ಉರ್ದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಶ್ರೀ AKM ಅವರು ಹಮ್ಮಿಕೊಂಡಿದ್ರು. ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂತು ಉರ್ದು ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮ AKM ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಚತುರ್ಥಿ ಸ್ಥಾನ ಪಡೆದಂತ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಮ್ಮೆಲ್ಲರ ಶಿಕ್ಷಕರ ಪರವಾಗಿ, ಈ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ MCD ಅವರ ಪರವಾಗಿ, ಮುಖ್ಯ ಅತಿಥಿಗಳ ಪರವಾಗಿ, ಹಾಗೂ ಅಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಕ್ಕಳೇ, ನಮ್ಮ ಶಾಲೆ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸುಮಾರು 54 ವರ್ಷಗಳಿಂದ ಸತತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು KAS, IAS, ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗಿದ್ದಾರೆ. ಅದು ರೊಟೀನ್, ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆರೋಗ್ಯ ಇರ್ತಕ್ಕಂಥದನ್ನೇ ಹೇಳ್ಕೊಂಡು ಕಾಲ ಕಳೀತಕ್ಕಂಥದ್ದು ನಮ್ಮ ಹವ್ಯಾಸ ಅಲ್ಲ. ಇನ್ನು ಮುಂದೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ. ವಿಶೇಷವಾಗಿ ಈ ವರ್ಷ 10ನೇ ತರಗತಿ ವಿದ್ಯಾರ್ಥಿನಿಯರು ಬಹಳಷ್ಟು ಚುರುಕಾಗಿದ್ದಾರೆ. ನೀವೆಲ್ಲ ಕೂಡ ಶ್ರಮಿಸಿ, ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಓದ್ಬೇಕು. ಓದಿ ಒಳ್ಳೆಯ ಫಲಿತಾಂಶವನ್ನ ತಂದುಕೊಡ್ಬೇಕು. ಶಾಲೆಗೆ ಫಲಿತಾಂಶವನ್ನು ತಂದುಕೊಡೋದ್ರ ಜೊತೆಗೆ ನೀವು ಕೂಡ ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗಿ ಬದುಕಬೇಕು, ಬಾಳ್ಬೇಕು. ಈ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಶಿಕ್ಷಕರೆಲ್ಲ ಕೂಡ ಹೆಮ್ಮೆ ಪಡಬೇಕು. ಆ ರೀತಿಯಾಗಿ ನೀವು ಈ ಶಾಲೆಯ ಘನತೆ, ಗೌರವವನ್ನ ಉಳಿಸ್ತೀರ, ಬೆಳೆಸ್ತೀರ ಎಂತಕ್ಕಂಥ ಆತ್ಮವಿಶ್ವಾಸ ನಾನು ಮುಖ್ಯೋಪಾಧ್ಯಾಯನಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ನಂತರ ನಾನು ನಮ್ಮ ಜಗನ್ನಾಥ್ ಸರ್ ಅವರನ್ನ ಹೋದ ವರ್ಷ ಕೇಳಿದಾಗ ಏನ್ ಕೇಳಿದೆ ಅಂದ್ರೆ, 8ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಯೂನಿಫಾರ್ಮ್ ಕೊಡಿಸ್ಬೇಕು ಅಂದಾಗ ಬೆಂಗಳೂರಿಂದ ಕರ್ಕೊಂಡು ಬಂದ್ರು ಸ್ನೇಹಿತರು. ಯಾರು? ಕಿಶೋರ್ ಅಂತಕ್ಕಂಥ ಒಬ್ಬ ಸ್ನೇಹಿತರಿಗೆ ಇವ್ರು ಹೇಳಿ 100 ಯೂನಿಫಾರ್ಮ್ಸ್ ಅನ್ನ ಒಬ್ಬರೇ ಕೊಟ್ಟರು. ಅವರು ಇವತ್ತು ಇಲ್ಲ ಬೆಂಗಳೂರಲ್ಲಿ ಇದ್ದಾರೆ, ಆದ್ರೂ ಕೂಡ ಅವ್ರು
ಮಾಡಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಈ ವರ್ಷ ಕಾರಣಾಂತರದಿಂದ ಅವರು ಇಲ್ಲಿ ಬರೋಕ್ಕಾಗ್ಲಿಲ್ಲ. ಆದ್ರೆ ನಾನು ನಮ್ಮ ಜಗನ್ನಾಥ್ ಅವರನ್ನ ಬಿಡ್ಲಿಲ್ಲ. ಕಳೆದ 15 ದಿನಗಳ ಹಿಂದೆ ನನ್ನ ಸಹೋದರರಾಗಿರ್ತಕ್ಕಂಥ ಸಿದ್ಧಗಟ್ಟ ರಮೇಶ್ ಅವ್ರಿಗೆ ಹೇಳಿ ಅವರಿಂದ ಒಂದಷ್ಟು ಯೂನಿಫಾರ್ಮ್ ಅನ್ನ ಕೊಡಿಸಿದೆ. ಉಳಿದಿರ್ತಕ್ಕಂಥ ಯೂನಿಫಾರ್ಮ್ಸ್ ಯಾರು ಅಂದಾಗ ನನಗೆ ಸಿಕ್ಕಂತ ಫಲಾನುಭವಿಗಳು ಒಬ್ರು ಜಗನ್ನಾಥ್, ಇನ್ನೊಬ್ರು ಕೃಷ್ಣಪ್ಪನವರು. ಇವರೊಬ್ರು ಕೂಡ ಈ ಶಾಲೆಯ ಹಿತೈಷಿಗಳು, ಶಾರದಾ ಬಾಲಕಿಯರ ಪ್ರೌಢಶಾಲೆಯ ಹಿತೈಷಿಗಳು. ಕಾರಣ ಏನಂತ ಹೇಳಿದ್ರೆ ಅತ್ಯಂತ ಹೆಚ್ಚು ದಾಖಲಾತಿಯನ್ನ ನೀಡಿರ್ತಕ್ಕಂಥವರು ಕೂಡ ಜಗನ್ನಾಥ್ ಅವರು. ಅದೇ ರೀತಿಯಾಗಿ ಈ ಶಾಲೆಯ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ಕೃಷ್ಣಪ್ಪನವರು. ಬಹುಶಃ ಅವರ ಶ್ರೀಮತಿಯವರು ಕೂಡ ಇಲ್ಲೇ ಓದಿರೋದು ಎಂಬತಕ್ಕಂಥ ಕಾರಣಕ್ಕಾಗಿಯೋ ಎಲ್ಲಿಲ್ಲದ ಪ್ರೀತಿ ಶಾರದಾ ಸ್ಕೂಲ್ ಮೇಲೆ. ಅವಾಗವಾಗ ಫೋನ್ ಮಾಡಿ ರಿಸಲ್ಟ್ ಬಗ್ಗೆ ಅದು ಇದರ ಬಗ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೃಷ್ಣಪ್ಪನವರು. ಹಾಗಾಗಿ ಕಳೆದ ವಾರ ಅವರು ಯಾವುದೋ ಒಂದು ವಿಚಾರಕ್ಕೆ ನನ್ನ ಹತ್ರ ಬಂದ್ರು. ಆಗ ಫಲಾನುಭವಿಯಾಗಿ ಬುಕ್ ಆಗ್ಬಿಟ್ರು. ಇಲ್ಲೇ ವೇದಿಕೆ ಮೇಲೇನೆ ಕೃಷ್ಣಪ್ಪನವ್ರನ್ನ ಕೇಳಿದೆ, ಒಂದಷ್ಟು ಯೂನಿಫಾರ್ಮ್ ಕೊಡ್ಸ್ಕೊಡಪ್ಪ ಅಂದ್ರೆ ಧಾರಾಳವಾಗಿ ಕೊಡ್ಸ್ಕೊಡ್ತೀನಿ ಅಂದ. ನಾನು ಧಾರಾಳವಾಗಿ ಕೊಡ್ಸ್ಕೊಟ್ರೆ ನಾವು ಧಾರಾಳವಾಗಿ ತಗೊಳ್ತೀವಿ. ಹಾಗಾಗಿ ಇವತ್ತು ಅವರ ಧರ್ಮಪತ್ನಿ ಮಂಜುಳಮ್ಮನವರನ್ನು ಕೂಡ ಕರೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ನಿಮಗೆ ಮುಂದೆ ಆ ಶಾರದಾ ಮಾತೆ ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಣ ಸೇವೆಯನ್ನು ಮಾಡತಕ್ಕಂತ ಶಕ್ತಿ ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೋರ ಚಪ್ಪಾಳೆಯೊಂದಿಗೆ ಈ ದಾನಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೊಂದೇನಂದ್ರೆ, ತಾವು ಮಾಡ್ತಕ್ಕಂತ ಈ ಸೇವೆ ಸಂಪೂರ್ಣವಾಗಿ ಮಕ್ಕಳಿಗೆ ಸದುಪಯೋಗ ಪಡಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಈಗ ಮಾತ್ರ ಅಲ್ಲ, ನಾನು ಡಿಸೆಂಬರ್ ಅಲ್ಲಿ ನಿವೃತ್ತನಾಗ್ತೇನೆ. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಯ ಬಗ್ಗೆ ಜಗನ್ನಾಥ್ ಅವರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇರಬೇಕು, ಗೌರವ ಇರಬೇಕು, ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸುತ್ತಾ, ಎಲ್ಲರ ಪರವಾಗಿ ಅಭಿನಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಈಗ ಸಮವಸ್ತ್ರಗಳನ್ನ ಜಗನ್ನಾಥ್ ಮತ್ತು ಕೃಷ್ಣಪ್ಪ ಮತ್ತು ಅವರ ಧರ್ಮಪತ್ನಿ ಮಂಜುಳಮ್ಮನವರು ವಿತರಿಸಬೇಕು. ಈಗ ಯಾರು ಕೊಟ್ಟವರೆಲ್ಲ ಏನ ಬನ್ನಿ.